ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಾವು ಕಡಲೆಬೇಳೆ ವಡೆ ಯಾವ ರೀತಿ ಮಾಡೋದು, ಮಸಾಲೆ ವಡೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಒಂದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಕ್ವಿಕ್ಕಾಗಿ ಮಾಡ್ಕೊಬೋದು. ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲೇ ಮಾಡ್ಕೊಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಜಸ್ಟ್ ಎಷ್ಟೇ ಐಟಮ್ಸ್ ಇದ್ದರೆ ಸಾಕು. ಈಗ ನಾನು ಇಲ್ಲಿ ಒಂದು 4 ಅವರು ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ. ಜಸ್ಟ್ ಒಂದು 4 ಅವರ್ ನೆನೆಸ್ಕೊಂಡ್ರೆ ಸಾಕು. ಒಂದು ಡೇ ಫುಲ್ಲು ನೆನೆಸೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ 4 ಅವರ್ ನೆನೆಸ್ಕೊಂಡ್ರೆ ಸಾಕು. ಈಗ ಒಂದು ಬೌಲಷ್ಟು ನೆನೆಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು 4 ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ, ಹಾಗೆ 5 ಇಂದ 8 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 4 ಇಂದ 5 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಕಡಲೆಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನೆಲ್ಲವೂ ನಾನು ತರಿಯಾಗಿ ಮಿಕ್ಸಿಂಗ್ನ ಮಾಡ್ಕೊಳ್ತೀನಿ. ಸೊ ಮಿಕ್ಸಿ ಜಾರಲ್ಲಿ ಇವಾಗ ಹಾಕ್ಕೊಂಡು ಬಂದಿದ್ದೀನಿ, ನೋಡ್ತಿದ್ದೀರಲ್ವ. ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಫುಲ್ ನೈಸಾಗೂ ನುಣ್ಣಗೆ ರುಬ್ಕೋಬಾರ್ದು. ಇದನ್ನು ಒಂದು ಸ್ವಲ್ಪ ಕಡಲೆಬೇಳೆ ಒಂದೊಂದು ಹಾಗೆ ಇರಬೇಕು. ಆ ರೀತಿ ತರಿಯಾಗಿ ನೀವು ಮಿಕ್ಸ್ನ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ನೀವು ಕರಿಬೇವು ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೀವು ಸಂಜೆ ಟೀ ಟೈಮಲ್ಲಿ, ಇಲ್ಲಾಂದರೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾಯಿದ್ದಾರೆ ಅಂದಾಗ, ಇಲ್ಲ ನಿಮ್ಮ ಮಕ್ಳಿಗಾಗಲಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರ್ತಾಯಿದ್ದಾರೆ ಅಂದಾಗ ನೀವು ಈ ವಡೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದಾದಮೇಲೆ ನಾನು ಒಂದು ಕಡೆ ಎಣ್ಣೆ ಕಾಯೋದಕ್ಕಂತ ಇಟ್ಟಿದ್ದೀನಿ. ಸೊ ಅಷ್ಟೇ, ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ತಿಡಿ. ಅದಾದಮೇಲೆ ನಾವು ಕಾದಿರೋ ಎಣ್ಣೆಗೆ ಈ ರೀತಿ ವಡೆ ಶೇಪಲ್ಲಿ ತಟ್ಟಿಬಿಟ್ರೆ ತುಂಬಾ ಅದ್ಭುತವಾಗಿರುವಂಥ ವಡೆ ಸಿದ್ಧವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಸಿಂಪಲ್, ಯಾರು ಬೇಕಾದರೂ ಮಾಡ್ಕೋಬೋದು. ಯಾರಿಗೆ ಅಡುಗೆ ಬರಲ್ಲ ಅವರು ಕೂಡ ಈ ಸ್ನ್ಯಾಕ್ಸ್ನ ಮಾಡ್ಬೋದು ಅಂತಲೇ ಹೇಳ್ಬೋದು. ಕ್ವಿಕ್ಕಾಗೂ ಮಾಡ್ಕೋಬೋದು. ಹಾಗೆ ಕಡಲೆಬೇಳೆನೂ ಕೂಡ ಒಂದು 4 ಅವರ್ ಇಲ್ಲ 3 ಅವರ್ ಇಷ್ಟೇ ನೆನೆಸ್ಕೊಂಡ್ರೆ ಸಾಕು, ಬೇಗನೆ ನೆನೆಯುತ್ತೆ ಅಂತಲೇ ಹೇಳ್ಬೋದು. ಈಗ ವಡೆ ಕಲರ್ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ತಿರುವು ಹಾಕ್ಕೊಳ್ಳಿ. ಆವಾಗ ಕಂದು ಬಣ್ಣ ಬರೋವರೆಗೂ ನೀವು ಫ್ರೈನ ಮಾಡ್ಕೊಳ್ಳಿ. ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇರೆ ಮೇಲೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಅದು ಬೆಂದಿರಲ್ಲ. ಅದಕ್ಕೋಸ್ಕರನೇ ಸಾಫ್ಟಾಗಿ ಬೆರಿಬೇಕು ಅಂತಂದರೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ, ಈ ಕಲರ್ ಬಂದಾದಮೇಲೆ ನೀವು ಎತ್ತಿಟ್ಕೊಳ್ಳಿ. ಈಗ ಸೆಕೆಂಡ್ ರೌಂಡ್ ಹಾಕಿದ್ದೀನಿ ನಾನು. ಆವಾಗೂ ಕೂಡ ಅಷ್ಟೇನೆ, ವಡೆ ಹಾಕಿದ ತಕ್ಷಣ ನೀವು ಸ್ಪೂನಲ್ಲಿ ಅಲ್ಲಾಡ್ಸೋಕ್ಕೆ ಹೋಗಬೇಡಿ. ಒಂದು 5 ಮಿನಿಟ್ಸ್ ಆದಮೇಲೆ ನೀವು ತಿರುಗಿ ಹಾಕ್ಕೊಳ್ಳಿ. ಆಗ ಪರ್ಫೆಕ್ಟಾಗಿ ವಡೆ ಎದ್ದೊಳುತ್ತೆ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ವ, ಎಷ್ಟು ಅದ್ಭುತವಾಗಿ ಕಲರ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಯಾರಾದರೂ ಸಡನ್ನಾಗಿ ಬರೋವಾಗ, ಇಲ್ಲ ಬರ್ತಾಯಿದ್ದಾರೆ ಅಂತ ಗೊತ್ತಾದಾಗ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅದ್ಭುತವಾಗಿರೋ ವಡೆ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ವ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ. ಮಿಸ್ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಬರಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಾವು ಕಾರ್ನ್ ಬ್ರೆಡ್ ಪಿಜ್ಜಾ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಒಂದು ಸ್ವಲ್ಪ ಐಟಮ್ಸ್ ಇದ್ರೇ ಸಾಕಾಯಿತು, ಬೇಗನೆ ನೀವು ಮಾಡ್ಕೋಬೋದು. ಬ್ರೆಡ್ನ ತೊಗೊಂಡಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ನಾನು ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಕ್ಯೂಬ್ಸ್ ಬರುತ್ತಲ್ವ, ಆ ಚೀಸ್ನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. ಅದರಲ್ಲಿ ಟೊಮೆಟೊ ಕೆಚಪ್ನ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ಹಾಗೆ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಈಗ ನಾನು ಒಂದು ಬ್ರೆಡ್ಡಿಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆವಾಗ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಸ್ವಲ್ಪ ಸ್ವೀಟ್ ಖಾರ ಆ ರೀತಿ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಪಿಜ್ಜಾ ಸಾಸ್ ಇಲ್ಲ ಅಂದರೆ ನೀವು ಈ ರೀತಿ ಮಾಡ್ಕೋಬೋದು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು. ಅದಾದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ತುರಿದಿಟ್ಕೊಂಡಿರೋ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಚೀಸ್ ತುಂಬ ಇಷ್ಟ, ನೀವು ಎಷ್ಟು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ರೀತಿಯೇ ನಾನು ಎಲ್ಲನೂ ಮಾಡಿಟ್ಕೊಳ್ತೀನಿ. ಇದಕ್ಕೂ ಕೂಡ ಇನ್ನೊಂದು ಬ್ರೆಡ್ಗೂ ಕೂಡ ನಾನು ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ. ಫಸ್ಟು ಟೊಮೆಟೊ ಕೆಚಪ್ಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಫುಲ್ ಎಲ್ಲ ಕಡೆಯೂ ಕ್ಲೀನಾಗಿ ಹಚ್ಕೊಳ್ತೀನಿ.
ನಿಮ್ಮ ಮಕ್ಕಳು ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಈ ರೀತಿ ಬ್ರೆಡ್ ಪಿಜ್ಜಾ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಮತ್ತು ಕಮ್ಮಿ ಅಮೌಂಟಲ್ಲೇ ನೀವು ಮಾಡ್ಕೋಬೋದು. ಪಿಜ್ಜಾ ಅನ್ನೋದು ಬ್ರೆಡ್ ಪಿಜ್ಜಾ ಮಾಡ್ಕೋಬೇಕಂದ್ರೆ ಔಟ್ಸೈಡ್ ಸಿಗುತ್ತಲ್ವ, ಅದಂದರೆ ನೀವು 200 ರುಪೀಸ್ 250 ರುಪೀಸ್ ಆ ಥರ ಕೊಡಬೇಕಾಗುತ್ತೆ. ಬಟ್ ಇದರಲ್ಲಿ ನೀವು 200 ರುಪೀಸ್ಗೆ ಎಷ್ಟೊಂದು ಪಿಜ್ಜಾ ನೀವು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಈಗ ನಾನು ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೀವು ಓವನ್ ಇದ್ದರೆ ಓವನಲ್ಲಿ ಮಾಡ್ಕೋಬೋದು. ಓವನ್ ಇಲ್ಲದೆ ಇರೋರು ಈ ರೀತಿ ತವಾ ಮೇಲೆ ಬಟರ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನು ಇಷ್ಟ ಅದನ್ನು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾನು ಆಯಿಲ್ನ ಹಾಕ್ಕೊಂಡು ಎಲ್ಲನೂ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ತವಾ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅಂದರೆ ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಫುಲ್ಲು. ಅದಾದಮೇಲೆ ಅದ್ರ ಮೇಲೆ ಈ ಥರ ಮುಚ್ಚಿಟ್ಕೊಂಡ್ರೆ ನಿಮಗೆ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಹಾಕೋದನ್ನು ಕೂಡ ಮರಿಬಿಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಕೂಡ ಮರಿಬಿಡಿ. ಬಾಯ್ ಬಾಯ್.